ಪಕ್ಷದಲ್ಲೂ ಕೆಲಸ ಇಲ್ಲ, ಯಾವುದೇ ಹುದ್ದೆನೂ ಇಲ್ಲ, ನಿಮ್ಗೆ ಹುದ್ದೆನೂ ಕೊಡಲ್ಲ. ದಯವಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ನಮ್ಮ ಶಾಸಕರ ಜೊತೆ ದಯವಿಟ್ಟು ನೀವು ಬನ್ನಿ. ಅವ್ರು ಮಾಡ್ತಾ ಇರೋ ಅಭಿವೃದ್ಧಿ, ಜನರ ಪರವಾಗಿ ಅವ್ರು ಮಾಡ್ತಾ ಇರೋ ಸೇವೆ ಏನು ಅಂತೇಳಿ ಇವತ್ತು ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಖುದ್ದು ಪ್ರತಿಯೊಂದು ಊರಿಗೆ ಭೇಟಿ ನೀಡಿ ಆ ಊರಿನಲ್ಲಿ ಸಿಮೆಂಟ್ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಒಂದು ಶಾಲೆಗಳ ಅಭಿವೃದ್ಧಿ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ವಿದ್ಯುತ್ ಸಮಸ್ಯೆ ಇರ್ಬೋದು, ಮನೆಗಳ ಸಮಸ್ಯೆ ಇರ್ಬೋದು, ಇಷ್ಟೆಲ್ಲ ಬೆಳಗ್ಗೆ 6 ಗಂಟೆಗೆ ಕ್ಷೇತ್ರದಲ್ಲಿ ಇವತ್ತು ಕೇಳ್ತಾ ಇದ್ದಾರೆ. ಹೋಗಿರುವ ಊರುಗಳಲ್ಲಿ ಏನೇನು ಅಭಿವೃದ್ಧಿ ಇನ್ನೂ ಕುಂಠಿತವಾಗಿದೆ ಅಂತೇಳಿ ಒಂದು ಪಟ್ಟಿ ಮಾಡಿ ಮತ್ತೆ ಅದೇ ಊರಿಗೆ ಎಲ್ಲ ಈ ಯೋಜನೆಗಳನ್ನು ರೂಪಿಸಿ ಇಷ್ಟೆಲ್ಲ ಏನೇನು ಸಮಸ್ಯೆಗಳಿದ್ದಾವೆ, ರಸ್ತೆ ಇರ್ಬೋದು, ನೀರಿರ್ಬೋದು, ಮೂಲಭೂತ ಸೌಕರ್ಯ ಒದಗಿಸಿ ಮತ್ತೆ ಆ ಊರಿಗೆ ಬರ್ತೀರಿ ಅಂತೇಳಿ ಇವತ್ತು ಆಶ್ವಾಸನೆ ಕೊಟ್ಟು ಇದುವರೆಗೂ ಯಾವ ಊರಿಗೆ ಹೋಗಿದ್ದಾರೆ ನೀವು ಪಟ್ಟಿ ತಗೊಳ್ಳಿ, ಆ ಊರುಗಳ ಸಮಸ್ಯೆ ಎಲ್ಲ ತಿಳ್ಕೊಂಡು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ. ನೀವೆಲ್ಲೋ ಕುತ್ಕೊಂಡ್ಬಿಟ್ಟು ಗಾಳಿಯಲ್ಲಿ ಗುಂಡಾರಿಸೋ ಅಂತ ಒಂದು ಮಾತುಗಳು ಹೇಳ್ಬಿಟ್ರೆ ಅದು ನಿಮ್ಗೆ ಶೋಭೆ ತರಲ್ಲ. ಸ್ವಲ್ಪ ಚರ್ಚೆ ಮಾಡ್ಕೊಂಬನ್ನಿ, ಹೋಗ್ಲಿ ಜಿಲ್ಲಾಧಿಕಾರಿ ಕೇಳ್ಕೊಂಬನ್ನಿ. ಮಾಜಿ ಸಂಸದರು ನಿಮಗೆ ಮಾಹಿತಿ ಕೊಡ್ತಾರೆ, ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ. ಸುಮ್ಮನೆ ಕಾಟಾಚಾರಕ್ಕೆ ಏನೋ ಮಾಡಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಶಾಸಕರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಏನೋ ಒಂದು ಮೈಲೇಜ್ ಬರುತ್ತೆ ಅಂತೇಳಿ ಇವತ್ತು ಮಾತಾಡಕ್ ಹೊರಟಿದ್ದೀರಾ. ದಯವಿಟ್ಟು ನಿಲ್ಲಿಸ್ಬಿಡಿ. ಇದು ನಿಮ್ ಗಮನಕ್ಕೆ ಏನಾದ್ರೂ ಅಂತ ಸಮಸ್ಯೆಗಳು ಬಂದಿದ್ರೆ ಒಂದು ವಾಟ್ಸಪ್ ಮುಖಾಂತರನೋ ಏನಾದ್ರೂ ಶಾಸಕ ಗಮನಕ್ಕೆ ತನ್ನಿ. ಅವಾಗ ನೋಡಿ ಅವ್ರ ಕಾರ್ಯವೈಖರಿ ಏನು ಅಂತ. ನೀವು ಸಮಸ್ಯೆಗಳನ್ನ ಹೇಳ್ದಿರ ಬೇಕಾಬಿಟ್ಟಿಯಾಗಿ ಅಭಿವೃದ್ಧಿ ಆಗ್ತಲ್ಲ ಅದು ಮಾತಾಡ್ಬಿಟ್ರೆ ನಿಮ್ ಶೋಭೆ ತರುತ್ತಾ? ಕೇಳಿ, ಕೋಲಾರ ಕ್ಷೇತ್ರದಲ್ಲಿ ಹೇಳ್ತಾರೆ ನಿಮ್ ಬಗ್ಗೆ ಏನು ಅಂತ. ಮತ್ತೆ ನಿಮ್ಗೆ ಬಿ ಫಾರಂ ತಗೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗೆ. ಇಷ್ಟೆಲ್ಲ ಮಾತಾಡಕ್ ಬರ್ತೀರಾ. ನಿಮ್ಮ ಅಭಿವೃದ್ಧಿ ಬಗ್ಗೆ ಹೇಳ್ರಿ. ಯಾವತ್ತಾದ್ರು ಮಾತಾಡಿದ್ದೀನಿ ಅಭಿವೃದ್ಧಿ ಬಗ್ಗೆ? ಹೋಗ್ತೀರಾ ಕೋಲಾರದಲ್ಲಿ ಕ್ಲಾಕ್ ಟವರ್ ಹತ್ರ ನಿಂತ್ಕೊಂಡು ಹಿಂದೂ ಮುಸ್ಲಿಮು ಧರ್ಮಗಳ ಮಧ್ಯೆ ಬೆಂಕಿ ಹಾಕೋ ಕೆಲಸ ಮಾಡ್ತೀವಿ. ಬಿಡಿ, ಇದು ಭಾರತ ದೇಶ, ಪ್ರಜಾಪ್ರಭುತ್ವ ರಾಷ್ಟ್ರ. ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಎಲ್ಲಾ ಧರ್ಮಗಳಿಗೂ ಈ ದೇಶದಲ್ಲಿ ಅವಕಾಶ ಇದೆ. ಯಾವುದೇ ಧರ್ಮದವ್ರು ತಪ್ಪು ಮಾಡಿದ್ರು ಇವತ್ತು ಶಿಕ್ಷೆ ಕೊಡೋ ಅಷ್ಟು ಕಾನೂನಿನ ವ್ಯವಸ್ಥೆ ನಮ್ಮ ದೇಶದಲ್ಲಿ ಗಟ್ಟಿಯಾಗಿದೆ. ಅದ್ರ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಏನು ಅಷ್ಟೊಂದು ಪೀಠಿಕೆ ಹಾಕಿ ಹೇಳುವಷ್ಟು ದೊಡ್ಡ ಮನುಷ್ಯ ಏನು ಅಲ್ಲ. ಏನೋ ಲಾಟ್ರಿಯಲ್ಲಿ ಒಂದ್ಸಾರಿ ಕಾರ್ಪೊರೇಟರ್, ಇನ್ನೊಂದ್ಸಾರಿ MP ಆಗಿಬಿಟ್ಟಿದ್ದಾರೆ. ನಿನ್ನೆ ನಮ್ಮ ಶಾಸಕರ ಬಗ್ಗೆ ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡಿ ಬೇರೆ ಬೇರೆ ಪದ ಉಪಯೋಗಿಸಿ ಮಾತಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಅವರಿಗೆ ಶೋಭೆ ತರಂತ ವಿಚಾರ ಅಲ್ಲ. ಯಾಕಂದ್ರೆ ಒಬ್ಬ ಮಾಜಿ ಸಂಸದನಾಗಿ ಅವ್ರ ಯೋಗ್ಯತೆಗೆ ಅವ್ರ ಲಿಮಿಟ್ ತಕ್ಕಂಡಂಗೆ ನೆನ್ನೆ ಮಾತಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಮಾನ ಮರ್ಯಾದೆಯಿಂದ ಹುಟ್ಟಿರೋಂಥ ಕೂಸು ಯಾವುದೇ ಆಗ್ಲಿ ಇವತ್ತು ಒಬ್ಬ ಶಾಸಕರ ಬಗ್ಗೆ ಕೀಳ್ ಮಟ್ಟದಾಗ ಮಾತಾಡೋದು ಒಂದು ಶೋಭೆ ತರುವಂತ ವಿಚಾರಗಳಲ್ಲ. ಇವತ್ತು ಆಂಬುಲೆನ್ಸ್ ಬಗ್ಗೆ ಮಾತಾಡ್ತಾರೆ. ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಸಹ ಇವತ್ತು ಅಮ್ಮ ಆಂಬುಲೆನ್ಸು 10 ನಿಮಿಷದಲ್ಲಿ 5 ರಿಂದ 10 ನಿಮಿಷದಲ್ಲಿ ಆ ಗ್ರಾಮ ಮತ್ತು ಆ ರೋಗಿ ಇರೋ ಸ್ಥಳಕ್ಕೆ ಇವತ್ತು ತಲುಪ್ತಾ ಇದೆ. ಆಂಟಿಗಳನ್ನ ಹಾಕ್ಕೊಂಡಿದ್ದಾರೆ, ಬೇರೆ ಯಾರ್ಯಾರು ಹಾಕ್ಕೊಂಡಿದ್ದಾರೆ ಅಂತೇಳಿ ಕೈಗಳು ಇಟ್ಕೊಳ್ತಾರೆ, ಅದನ್ನೆಲ್ಲ ಸ್ಟಿಕ್ಕರ್ಸ್ ಹಾಕ್ಕೊಂಡಿದ್ದಾರೆ ಅಂತಿದೆ. ಇವತ್ತು ಅವ್ರಿಗೆ ಗೊತ್ತಿಲ್ಲ ಪಾಪ. ಆಂಬುಲೆನ್ಸ್ ಒಂದು ಫೋಟೋ ಕಳಿಸ್ತೀವಿ. ಮಿಸ್ಟರ್ ಮುನಿಸ್ವಾಮಿ ಅವರೇ, ಆಂಬುಲೆನ್ಸ್ ಫೋಟೋ ನೋಡಿ. ಇವತ್ತು ಆಂಬುಲೆನ್ಸ್ ಮೇಲೆ ಇರೋರು ಪ್ರತಿಯೊಬ್ಬರು ಸಹ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ತೀರಾ ಬಡ ಜನರು ಯಾರಿರ್ತಾರೆ ಅಂಥವ್ರಿಗೆ ಈ ಆಂಬುಲೆನ್ಸ್ ಸೇವೆ ಅಂತೇಳಿ ಇವತ್ತು ದಿವಸ ಆಂಬುಲೆನ್ಸ್ ಮೇಲೆ ಫೋಟೋಗಳು ಹಾಕಿದ್ದಾರೆ. ನಿಮ್ಮ ಥರ ದರ್ಪ ದೌಲತ್ತುಗಳು ಬೇರೆ ಬೇರೆ ರೀತಿ ಗಟ್ಟಿಯಾಗಿ ಮಾತಾಡೋ ಅಂತ ನಿಮ್ಮ ಸ್ಟೈಲು ಆ ಥರ ಏನು ಶಾಸಕ ಮಾಡ್ತಾ ಇಲ್ಲ. ಇವತ್ತು ಕ್ಷೇತ್ರದಲ್ಲಿ ಕೇಳಿ, ಪ್ರತಿಯೊಂದು ಊರಲ್ಲಿ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು 6 ಗಂಟೆ ಕ್ಷೇತ್ರದಲ್ಲಿದ್ದು ಪ್ರತಿ ಗ್ರಾಮಕ್ಕೂ ಭೇಟಿ ಅಧಿಕಾರಿಗಳ ಜೊತೆ ಕೂತು ನೆಲದಲ್ಲಿ ಕೂತು ಇವತ್ತು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ.